ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮೊದಲ ಸೆಮಿಸ್ಟರ್ನ ಪಾಠಗಳ LBAಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ವಿಡಿಯೋದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ 6th ಸ್ಟ್ಯಾಂಡರ್ಡ್ದಲ್ಲಿ ನಮ್ಮ ಕಡೆ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು SS. ಸೊ ಇಂಗ್ಲೀಷ್ ಪ್ರಿಪೇರ್ ಮಾಡ್ತಿದ್ದರೆ ಇವೆಲ್ಲ LBA ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಜಸ್ಟ್ ಅವುಗಳು ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ 9964050759. ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಯಾವ ಥರ ಕ್ವಶನ್ ಪೇಪರ್ ಇದಾವಂತೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ಕ್ವಶನ್ ಪೇಪರ್ದು ಬ್ಲೂ ಪ್ರಿಂಟನ್ನು ಡಿಸೈನ್ ಮಾಡಿದ್ದೀವಿ. ಇದು ದೊಡ್ಡವರ ದಾರಿ ಪಾಠದ ಒಂದು ಘಟಕ ಪರೀಕ್ಷೆ LBA. ಸೊ ಅದರಲ್ಲಿ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆ ಇದೆ, ಪ್ರಶ್ನಾನುಸಾರ ಅಂಕ ಹಂಚಿಕೆ ಇದೆ, ಕಠಿಣತೆ ಮಟ್ಟಕ್ಕನುಸಾರವಾಗಿ ಅಂಕ ಹಂಚಿಕೆ. ಆಮೇಲೆ ಇದೇ ಥರಾಗಿರ್ತಕ್ಕಂಥ ಸೇಮ್ ಇದೇ ಬ್ಲೂ ಪ್ರಿಂಟ್ಗೆ ನಾವೇನು ಮಾಡಿದ್ದೀವಿ, ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೊಟ್ಟಿದ್ದೀವಿ. ಸೊ ಇದು ಒಂದೇ ಪೇಜಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, ಅದನ್ನು ತಾವು ಜೆರಾಕ್ಸ್ ಸಹಿತ ಮಾಡ್ಬೋದು. ಆಮೇಲೆ ಮರುಸಿಂಚನದಲ್ಲಿನೂ ಕೂಡ ನಾವು ಏನು ವಿದ್ಯಾರ್ಥಿ ಕೈಪಿಡಿದಲ್ಲಿರ್ತಕ್ಕಂಥ ಘಟನೆಗಳನ್ನು ಕಲಿಕಾ ಚಟುವಟಿಕೆ ಹಾಳೆ, ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆಗಳನ್ನು ಸಹಿತ 5 ಮಾರ್ಕ್ಸ್ಗೆ ಏನು ಮಾಡಿದ್ದೀವಿ, ಮರುಸಿಂಚನದಲ್ಲಿ ಆ್ಯಡ್ ಮಾಡಿದ್ದೀವಿ. ಇದು ಕ್ವಶನ್ ಪೇಪರ್ ಇದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ ಕೀ ಆನ್ಸರ್ಗಳನ್ನು ಸಹಿತ ಅಟ್ಯಾಚ್ ಮಾಡಿರ್ತಕ್ಕಂಥದ್ದು. ಸೊ ಹೊಂದಿಸಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ, ಪರ್ವತ, ರೂಢನಾಮ, ಪದ ಬಿಡಿಸಿ ಬರೀಬೇಕು, ಒಂದು ವಾಕ್ಯದಲ್ಲಿ ಉತ್ತರದ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಈ ತನಾಗಿರ್ತಕ್ಕಂಥ ನಾವೇನು ಮಾಡಿದ್ದೀವಿ ಅಂತಂದರೆ ಇದರಲ್ಲಿ ಉತ್ತರ ಪತ್ರಿಕೆಗಳನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಇನ್ನು ನೆಕ್ಸ್ಟ್ ಇದೇ ಒಂದು ನೀವೇನು ಮಾಡ್ಬೋದು, ಒಂದು 2 ಪೇಜಸನ್ನು ಸಹಿತ ಕೊಟ್ಟಿದ್ದೀವಿ. ಸೊ ಜೆರಾಕ್ಸನ್ನು ಸಹಿತ ಹಾಕಿ ಮಕ್ಕಳಿಗೆ ಇದರಲ್ಲಿನೂ ಕೂಡ ಬರೆಸ್ಬೋದು. ಇದು ಎಲ್ಲ ಪಾಠಗಳಿಗೆ ಇಲ್ಲ, ಕೆಲವು ಪಾಠಗಳದ್ದು ಏನು ಮಾಡಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ, ಕೆಲವು ಪಾಠದ್ದು ಇಲ್ಲ. ಇನ್ನು ಇದು 1ನೇ ಪದ್ಯ ಪಾಠ, ಬೇಸಿಗೆ ಪದ್ಯ ಪಾಠದಿದೆ. ಸೊ ಇದು ಬ್ಲೂ ಪ್ರಿಂಟ್ ಬಂತು. ಆಮೇಲೆ ಪ್ರಶ್ನೆ ಪತ್ರಿಕೆ ಇದೆ. ಆಮೇಲೆ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, LBAದಿಂದನೇ ಮತ್ತು ಮರುಸಿಂಚನದಿಂದನೇ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಫಸ್ಟ್ LBA ಸ್ಟಾರ್ಟ್ ಆಗುವಾಗ ನಾವು ಒಂದು ಪದ್ಯನೂ ಮತ್ತು ಒಂದು ಗದ್ಯ ಮಾಡಿದ್ದೀವಿ. ಬಟ್ ರೀಸೆಂಟಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ಗದ್ಯ ಪಾಠ, ಒಂದು ಪದ್ಯ ಪಾಠ ಸೇರಿಸಿ LBAಯನ್ನು ಮಾಡಿತ್ತು. ಸೊ 2ನೇ ಪಾಠ ಇದೆ 6th ಕನ್ನಡದಲ್ಲಿ ಗಂಧರ್ವ ಸೇನಾ ಅಂತಕ್ಕಂಥ ಗದ್ಯ ಇದೆ. 2ನೇ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ. ಸೊ 2 ಪಾಠಕ್ಕೂ ಕೂಡ ಸೇಮ್ ಈಕ್ವಲ್ ಆಗಿರ್ತಕ್ಕಂಥ ವೇಟೇಜನ್ನು ಸಹಿತನೂ ಕೂಡ ಕೊಟ್ಟಿದ್ದೀವಿ. ಇದು ಉದ್ದೇಶಗಳಿದ್ದಾವೆ. ನೆಕ್ಸ್ಟ್ ಏನದೆ, ಇದು ಪಾಠವಾರು ಅಂಕ ವಿತರಣೆಯನ್ನು ಸಹಿತ ಕೊಟ್ಟಿದ್ದೀವಿ. ಅಂದರೆ ಗಂಧರ್ವ ಸೇನೆ ಗದ್ಯ ಪಾಠಕ್ಕೆ 8 ಮಾರ್ಕ್ಸ್ ಕೊಟ್ಟಿದ್ದೀವಿ, ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯಕ್ಕೆ 7 ಮಾರ್ಕ್ಸು. ಆಮೇಲೆ ಮರುಸಿಂಚನದಲ್ಲಿ ಇರ್ತಕ್ಕಂಥ ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆಗಳಿದ್ದಾವೆ, ಧ್ವನಿ ಗುರಿ ತೋರಿಸೋಣಕ್ಕೆ 2 ಅಂಕ, ವ್ಯತ್ಯಾಸ ತಿಳಿಯೋಣಕ್ಕೆ 3 ಅಂಕ. ಸೊ ಈ ಥರ ನಾವು ಏನು ಮಾಡಿದ್ದೀವಿ, ಡೀಟೇಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಕೀ ಉತ್ತರಗಳನ್ನು ನಾವು ರೆಡಿ ಮಾಡಿದ್ದೀವಿ. ಸೊ ಯಾರಿಗೆ PDF ಬೇಕು ಅನ್ನೋರು ಜಸ್ಟ್ ತಾವೇನು ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ತಾವು ಪರ್ಚೇಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅದೇ ಥರನಾಗಿರ್ತಕ್ಕಂಥ 3ನೇ ಗದ್ಯ ಪಾಠ ಕೃಷ್ಣ ಸುಧಾಮ ಇದೆ. 3ನೇ ಪದ್ಯ ನೀ ಹೋದ ಮರುದಿನ ಅಂತ ಇದೆ. ಸೊ ಇದ್ರದ್ದು ಕೂಡ ಸಿಂಪಲ್ ಆಗಿರ್ತಕ್ಕಂಥದ್ದು ಹಾಕಿದ್ವಿ. ಲಾಸ್ಟ್ ಮಾರ್ಕ್ ವಿತರಣೆಯನ್ನು ಕೂಡ ತೋರಿಸಿದ್ದೀನಿ. ಇನ್ನು ಕಡೆಗೆ ಪೂರಕ ಪಾಠಗಳದ್ದನ್ನು ಕೂಡ ನಾವು ಹಾಕಿದ್ದೀವಿ. ಯಾಕಂದರೆ ಪೂರಕ ಪಾಠದ್ದು ಕೂಡ SATSನಲ್ಲಿ ಎಂಟ್ರಿಗಳನ್ನು ಮಾಡಬೇಕಾಗಿರೋದ್ರಿಂದ ಸೊ ಅದರದ್ದು ಕೂಡ ನಿಮಗೆ ಯೂಸ್ ಆಗಲಿ ಅಂತ ತಿಳ್ಕೊಂಡು ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸಹಿತನೂ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಯಾಕಂದರೆ ಪೂರಕ ಪಾಠದಲ್ಲಿ LBAದಲ್ಲಿ ಪ್ರಶ್ನೆಗಳಿಲ್ಲ. ಸೊ ಹೀಗಾಗಿ ನಾವಿಲ್ಲಿ ಪ್ರಶ್ನೆಗಳನ್ನು ಹಾಕಿಲ್ಲ. ಇದು 4ನೇ ಪಾಠ ಇದೆ, ಡಾಕ್ಟರ್ ರಾಜ್ಕುಮಾರ್ ಇದೆ, ಮತ್ತು ಮಗು ಮತ್ತು ಹಣ್ಣುಗಳು ಅಂತಕ್ಕಂಥದ್ದಿದೆ. ಸೊ ಈ ಥರತಕ್ಕಂಥ 4 ಗದ್ಯ 4 ಪದ್ಯ ಪಾಠದ ಒಂದು PDF ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ 6th ಕನ್ನಡ. ಸೊ ಇಂಟ್ರೆಸ್ಟ್ ಇದ್ದವರು ಅವುಗಳನ್ನು ತೊಗೋಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.